ಅಂಬರೀಶ್ ನಡೆ ಇಂದು ಫೈನಲ್. ರಮ್ಯಾ ಹಾದಿ ಹಿಡಿಯುತ್ತಾರಾ ಸಂಸದೆ ಸುಮಲತಾ? ಬಿಜೆಪಿ ಟಿಕೆಟ್ನಿಂದ ಮಂಡ್ಯದಿಂದ ಸ್ಪರ್ಧಿಸಬೇಕು ಎನ್ನುವ ಹಾಲಿ ಸಂಸದೆ ಸುಮಲತಾ ಅಂಬರೀಶ್ ಅವರ ಆಸೆ ನೆರವೇರಲಿಲ್ಲ. ಈ ಹಿನ್ನೆಲೆಯಲ್ಲಿ ಸುಮಲತಾ ಅವರ ಮುಂದಿನ ನಿರ್ಧಾರ ಕುತೂಹಲಕ್ಕೆ ಕಾರಣವಾಗಿದೆ. ಮೈತ್ರಿ ಧರ್ಮದ ಅನುಸಾರ ಮಂಡ್ಯದಿಂದ ಎಚ್.ಡಿ. ಕುಮಾರಸ್ವಾಮಿ ಸ್ಪರ್ಧಿಸುತ್ತಿದ್ದಾರೆ. ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದ ಯಾವುದೇ ಮೈತ್ರಿಕೂಟದ ಸಭೆಗೆ ಸುಮಲತಾ ಹಾಜರಾಗುತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಶುಕ್ರವಾರ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ಅವರು ಸುಮಲತಾ ಅವರನ್ನು ಅವರ ನಿವಾಸದಲ್ಲಿ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಈ ವೇಳೆ ಬಿಜೆಪಿ ಮುಖಂಡ ಪ್ರೀತಂ ಗೌಡ, ಅಂಬರೀಶ್ ಪುತ್ರ ಅಭಿಷೇಕ್ ಸೇರಿದಂತೆ ಹಲವರು ಹಾಜರಿದ್ದರು. ಸುದೀರ್ಘ 1 ತಾಸಿನ ಮಾತುಕತೆಯ ನಂತರ ಮಾಧ್ಯಮದವರ ಮುಂದೆ ಎದುರಾದ ವಿಜಯೇಂದ್ರಗೆ ಬಿಕ್ಕಟ್ಟು ಶಮನವಾದ ವಿಶ್ವಾಸದಲ್ಲಿರಲಿಲ್ಲ. ಇದು ಅವರ ಹೇಳಿಕೆಯಲ್ಲೂ ವ್ಯಕ್ತವಾಗುತ್ತಿತ್ತು. ಸುಮಲತಾ ಅವರಿಗೆ ತಾತ್ಕಾಲಿಕ ಹಿನ್ನಡೆಯಾಗಿರುವುದನ್ನು ವಿಜಯೇಂದ್ರ ಒಪ್ಪಿಕೊಂಡಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ ರಾಜ್ಯದಲ್ಲಿ ಒಟ್ಟಾಗಿ ಚುನಾವಣೆ ಎದುರಿಸುತ್ತಿದೆ. ರಾಜ್ಯಾಧ್ಯಕ್ಷನಾಗಿ ಸುಮಲತಾ ಅವರನ್ನು ಭೇಟಿಯಾಗುವುದು ನನ್ನ ಕರ್ತವ್ಯ. ಅವರಿಗಾದ ನೋವಿನ ಬಗ್ಗೆ ಅವರು ಎಲ್ಲ ವಿವರಣೆಯನ್ನು ನೀಡಿದ್ದಾರೆ. ಮಂಡ್ಯದಲ್ಲಿ ಬಿಜೆಪಿ ಚಿಹ್ನೆಯಿಂದ ಸ್ಪರ್ಧಿಸುವ ನಿರೀಕ್ಷೆಯಲ್ಲಿ ಅವರಿದ್ದರು. ಸಕಾರಾತ್ಮಕ ನಿರ್ಧಾರವನ್ನು ಅವರು ತೆಗೆದುಕೊಳ್ಳುತ್ತಾರೆ ಎನ್ನುವ ವಿಶ್ವಾಸ ನನಗಿದೆ ಎಂದು ವಿಜಯೇಂದ್ರ ಭೇಟಿಯ ನಂತರ ಹೇಳಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಸಮನ್ವಯ ಸಮಿತಿಯ ಸಭೆ ನಡೆದಿತ್ತು. ಆ ಸಭೆ ಮುಗಿದ ಬೆನ್ನಲ್ಲೇ ವಿಜಯೇಂದ್ರ ಅವರು ಸುಮಲತಾ ಅವರನ್ನು ಭೇಟಿಯಾಗಿದ್ದಾರೆ. ಮಂಡ್ಯ ಲೋಕಸಭಾ ಚುನಾವಣೆಯ ಪ್ರಚಾರಕ್ಕೆ ಸುಮಲತಾ ಅವರನ್ನು ಕರೆತರಲೇಬೇಕು ಎನ್ನುವ ಒತ್ತಡ ಬಿಜೆಪಿ ನಾಯಕರಿಗೆ ಇದ್ದಂತಿದೆ. ಹಾಗಾಗಿ ಬಿಜೆಪಿಗೆ ಸೇರ್ಪಡೆಗೊಳ್ಳುವಂತೆ ಆಹ್ವಾನವನ್ನು ಸುಮಲತಾಗೆ ವಿಜಯೇಂದ್ರ ನೀಡಿದ್ದಾರೆ. ನನಗೇನು ಸುಮಲತಾ ಶಾಶ್ವತ ವಿರೋಧಿ ಏನೂ ಅಲ್ಲ. ಅಂಬರೀಶ್ ಜೊತೆ ನನಗೂ ಅವರು ಊಟ ಬಡಿಸಿದ್ದಾರೆ. ಅವಶ್ಯಕತೆ ಬಿದ್ದಲ್ಲಿ ನಾನು ಅವರನ್ನು ಭೇಟಿಯಾಗುತ್ತೇನೆ. ಇದರಲ್ಲೇನು ಹಿಂಜರಿಕೆ ಇಲ್ಲ ಎಂದು ಮೈತ್ರಿಕೂಟದ ಅಭ್ಯರ್ಥಿ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ಬಿಜೆಪಿ ಜೆಡಿಎಸ್ ಮೈತ್ರಿಯ ಭಾಗವಾಗಿ ಜೆಡಿಎಸ್ ಪಾರ್ಟಿಯು ಮಂಡ್ಯ, ಹಾಸನ ಮತ್ತು ಕೋಲಾರ ಕ್ಷೇತ್ರದಲ್ಲಿ ಸ್ಪರ್ಧಿಸಲಿದೆ. ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರು. ಹಾಗಾಗಿ ಅವರು ನನ್ನನ್ನು ಭೇಟಿಯಾಗಿದ್ದರು. ನನ್ನ ಜೊತೆಗಿನ ಸುದೀರ್ಘವಾದ ಮಾತುಕತೆಯ ವೇಳೆ ಅವರ ಭಾವನೆ ಮತ್ತು ಪಕ್ಷದ ನಿರೀಕ್ಷೆಯನ್ನು ವಿವರಿಸಿದ್ದಾರೆ. ನನಗೆ ನನ್ನ ಬೆಂಬಲಿಗರು ಮತ್ತು ಕಾರ್ಯಕರ್ತರು ಮುಖ್ಯ. ಶನಿವಾರ ಸಭೆಗೆ ಕರೆದಿದ್ದೇನೆ. ಏನೆಲ್ಲ ಬೆಳವಣಿಗೆಗಳು ಆಗಿದೆಯೋ ಎಲ್ಲವನ್ನು ಅವರಿಗೆ ವಿವರಿಸುತ್ತೇನೆ. ಕೆಲವು ದಿನಗಳಲ್ಲಿ ಅಂತಿಮ ನಿರ್ಧಾರವನ್ನು ಪ್ರಕಟಿಸುತ್ತೇನೆ ಎಂದು ಸುಮಲತಾ ಹೇಳಿದ್ದಾರೆ. ಸುಮಲತಾ ಭೇಟಿಯ ವೇಳೆ ಯಾವುದೇ ಖಚಿತವಾದ ಭರವಸೆ ವಿಜಯೇಂದ್ರ ಅವರಿಗೆ ಸಿಗಲಿಲ್ಲ. ಹಾಗಾಗಿ ಅವರ ಮುಖದಲ್ಲಿ ವಿಶ್ವಾಸವಿರಲಿಲ್ಲ. ನಾವು ಎಷ್ಟೇ ಪ್ರಯತ್ನ ಮಾಡಿದರೂ ಅಂತಿಮ ನಿರ್ಧಾರ ಅವರದ್ದು ಎಂದು ವಿಜಯೇಂದ್ರ ಅವರ ಹೇಳಿಕೆಯು ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಂತಿದೆ. ಹಾಗಾಗಿ ಬೆಂಬಲಿಗರ ಒತ್ತಡಕ್ಕೆ ಮಣಿದು ಸುಮಲತಾ ಅವರು ಪಕ್ಷೇತರರಾಗಿ ಸ್ಪರ್ಧಿಸುವ ಸಾಧ್ಯತೆಯನ್ನು ಇನ್ನೂ ತಳ್ಳಿಹಾಕುವಂತಿಲ್ಲ. ಮಂಡ್ಯ ಲೋಕಸಭಾ ಕ್ಷೇತ್ರವನ್ನು ಜೆಡಿಎಸ್ಗೆ ಬಿಜೆಪಿ ಬಿಟ್ಟುಕೊಟ್ಟ ಕಾರಣ 60 ವರ್ಷದ ಸುಮಲತಾ ಅವರ ಮರು ಆಯ್ಕೆಯ ಕನಸು ಕನಸಾಗಿಯೇ ಉಳಿದಿದೆ. ಸುಮಲತಾ ಅಂಬರೀಶ್ ಅವರ ಈಗಿನ ಪರಿಸ್ಥಿತಿ ನಟಿ ರಮ್ಯಾ ಅಲಿಯಾಸ್ ದಿವ್ಯ ಸ್ಪಂದನ ಅವರ ಪರಿಸ್ಥಿತಿಯನ್ನು ನೆನಪಿಸುತ್ತಿದೆ. ಅವರು ಕೂಡ ಮೊದಲ ವಿಜಯದ ಬಳಿಕ 2ನೇ ಬಾರಿ ಟಿಕೆಟ್ ಪಡೆಯಲು ಬಹಳಷ್ಟು ಕಷ್ಟಪಟ್ಟಿದ್ದರು. ಸಿಕ್ಕರೂ ಕೂಡ ಸೋಲು ಅನುಭವಿಸಿದ್ದರು. ಆಗ ಕಾಂಗ್ರೆಸ್ನ ಸಾಮಾಜಿಕ ಮಾಧ್ಯಮದ ನೇತೃತ್ವ ವಹಿಸಿದ್ದ ರಮ್ಯಾ 2013ರ ಲೋಕಸಭಾ ಉಪಚುನಾವಣೆಯಲ್ಲಿ ಗೆಲುವು ಸಾಧಿಸಿದ್ದರು. ಆದರೆ 2014ರ ಲೋಕಸಭಾ ಚುನಾವಣೆಯಲ್ಲಿ ಸೋಲು ಅನುಭವಿಸಿದರು. ಇದು ಅವರ ರಾಜಕೀಯ ಜೀವನವನ್ನು ಅನಿಶ್ಚಿತತೆಗೆ ದೂಡಿತ್ತು. ಈಗ ಸುಮಲತಾ ಅವರ ರಾಜಕೀಯ ಭವಿಷ್ಯವು ಒಂದು ರೀತಿಯಲ್ಲಿ ರಮ್ಯಾ ಅವರ ರಾಜಕೀಯ ಭವಿಷ್ಯದಂತೆ ಅನಿಶ್ಚಿತತೆಡೆಗೆ ವಾಲಿದೆ. ಟಿಕೆಟ್ ಮಿಸ್ ಆಗಿದ್ದರೂ ಸುಮಲತಾ ಅಂಬರೀಶ್ ಅವರು ತಮ್ಮ ಮುಂದಿನ ನಡೆ ಬಗ್ಗೆ ಅಧಿಕೃತವಾಗಿ ಹೇಳಿಕೆಯನ್ನು ನೀಡಿಲ್ಲ. ಎಷ್ಟೇ ರಾಜಕೀಯ ಅಡೆತಡೆ ಬಂದರೂ ಲೆಕ್ಕಿಸದೆ ಮಂಡ್ಯವನ್ನು ಪ್ರತಿನಿಧಿಸಲು ಬದ್ಧರಾಗಿದ್ದಾರೆ ಎಂದು ಮೂಲಗಳು ತಿಳಿಸಿವೆ.
ಒಟ್ಟಾರೆಯಾಗಿ ಇಂದು ಸುಮಲತಾ ಅವರು ತಮ್ಮ ಬೆಂಬಲಿಗರೊಂದಿಗೆ ಚರ್ಚಿಸಿ ತಮ್ಮ ನಿರ್ಧಾರ ಏನು ಎಂಬುದನ್ನ ಘೋಷಿಸುತ್ತಾರಾ ಅಥವಾ ಸ್ವತಂತ್ರವಾಗಿ ಸ್ಪರ್ಧಿಸಲು ಒಪ್ಪುತ್ತಾರೆ ಎಂಬುದನ್ನ ಕಾದಷ್ಟೇ ನೋಡಬೇಕಿದೆ.